ಧರ್ಮಸ್ಥಳದ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಬುರ್ಡೆ ಗ್ಯಾಂಗ್ನ ಬಣ್ಣ ಯಾವತ್ತೋ ಬಯಲಾಗಿತ್ತು, ಈಗ ಸಂಪೂರ್ಣ ಮುಖವಾಡ ಕಳಚಿ ಬಿದ್ದಿದೆ. ಯಾವ ಪ್ರಕರಣ ದಾಖಲಾಗುವುದಕ್ಕೆ ಅವರು ಭೂಮಿ ಆಕಾಶ ಒಂದು ಮಾಡಿದ್ರು, ಆ ಪ್ರಕರಣವನ್ನೇ ರದ್ದು ಮಾಡಿ ಬಿಡಬೇಕಂತೆ ಹೈಕೋರ್ಟ್ಗೆ ಅರ್ಜಿ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರ್ ಮತ್ತು ವಿಠ್ಠಲಗೌಡರ ಅರ್ಜಿ ರದ್ದು ಮಾಡಿಬಿಡಿ, ಆ ಕೇಸಿಗೆ ಬೇಡ ಅಂತ. ಯಾಕೆ ಬೇಡ? SIT ಅವರು ವಿಚಾರಣೆ ಕರೀತಿದ್ದಾರೆ, ನಮ್ಮನ್ನ SIT ಅವರು ವಿಚಾರಣೆ ಕರೀತಿದ್ದಾರೆ, ಆ ಕಾರಣಕ್ಕೆ ಬೇಡ. ನಾಣಯ್ಯ ಸರ್ ಇವತ್ತಿನ ವಾದ ಪ್ರತಿವಾದಗಳನ್ನು ನೋಡ್ತಾ ಇದ್ದೆ ನಾನು, ಏನೇನು ವಾದಗಳಾಯಿತು ಅಂತ. ಹೈಕೋರ್ಟಿನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಎದುರಿಗೆ ನಡೆದಂಥ ವಾದ ಇದು. ಅರ್ಜಿದಾರರ ಪರ ಬಾಲನ್ ಇದ್ರು, ದೀಪಕ್ ಖೋಸ್ಲಾ ಇದ್ರು, ರಕ್ಷಿತಾ ಸಿಂಗ್ ಇದ್ರು, ಸರ್ಕಾರದ ಪರ SPP ಜಗದೀಶ್ ಇದ್ರು. ಬಾಲನ್ ಅವರು ತುಂಬ ಜಾಸ್ತಿ ಸಲ ವಿಚಾರಣೆ ಕರೆದು ಬಿಟ್ಟಿದ್ದಾರೆ ಇವರನ್ನ ಅನ್ನುವ ವಾದ ಮಾಡ್ತಾರೆ. ಈಗಾಗಲೇ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, 9 ಸಲ ವಿಚಾರಣೆಗೆ ಹಾಜರಾದರೂ ಮತ್ತೆ ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ. 4 ಅರ್ಜಿದಾರರಿಗೆ ಸೇರಿ 35 ಸಲ ನೋಟಿಸ್ ಕೊಡಲಾಗಿದೆ ಅಂತ. ಇಷ್ಟೇ ಸಲ ನೋಟಿಸ್ ಕೊಡಬೇಕು, ಇಷ್ಟೇ ಹೊತ್ತು ವಿಚಾರಣೆ ನಡೆಸಬೇಕು ಅಂತ ಏನಾದ್ರು ನ್ಯಾಯಾಂಗದಲ್ಲಿ ನಿಯಮಗಳಿದಾವ ಸರ್? ಹಾಗೇನಿಲ್ಲ. ಹಾಗೇನಿಲ್ಲ. ಉಮೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಉಮೇಶ್ ಸರ್, ಒಂದು ಪ್ರಕರಣದಲ್ಲಿ ನಾನು ಆರೋಪಿಗಳು ಅನ್ನೋದಿಲ್ಲ, ಸಾಕ್ಷಿದಾರರು ಅಂತಾನೆ ಅನ್ಕೊಳ್ಳಿ, ಅಥವಾ ಅವರ ಮೇಲೆ ಏನೋ ಒಂದು ಆರೋಪ ಬಂದಿದೆ, ಇಷ್ಟೇ ಸಲ ವಿಚಾರಣೆ ಕರಿಬೇಕು, ಇಷ್ಟೇ ತಾಸು ವಿಚಾರಣೆ ನಡೆಸಬೇಕು, ಇಷ್ಟರಿಂದ ಇಷ್ಟೇ ವಿಚಾರಣೆ ನಡೆಸಬೇಕು, ಏನಾದ್ರು ನಿಯಮ ಇದಾವ? ಖಂಡಿತವಾಗ್ಲೂ ಇಲ್ಲ ಅಜಯ್ ಸರ್. ಕಾರಣ ಏನು ಅಂತಂದ್ರೆ, ನಮ್ಗೆ ತನಿಖೆಗಳು ಮಾಡುವಂತ ಕಾಲದಲ್ಲಿ ಏನಾಗ್ತದೆ ಅಂತಂದ್ರೆ, ಸಾಕ್ಷಿಗಳು ದೊರೆತಂತೆ ಆ ಸಾಕ್ಷಿಗಳಿಗೆ ದೊಡ್ಡ ಸಾಕ್ಷ್ಯಾಧಾರಗಳನ್ನ ಸಬ್ಸ್ಟ್ಯಾಂಟಿಯೇಟ್ ಮಾಡ್ಕೋಬೇಕಲ್ಲ ನಾವು. ಆ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಇನ್ನೇನ್ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ನಾವು ಅವ್ರನ್ನ ನೋಟಿಸ್ ಕೊಟ್ಟು ಕರಿತಕ್ಕಂತ ಕೆಲಸಗಳು ಮಾಡ್ತಾ ಇರ್ತೀವಿ. ಅವ್ರನ್ನ ಕೊಟ್ಟಾಗ ಬರ್ಲೇಬೇಕಾಗ್ತದೆ. ಅದೇನು ನಮಗೇನು ಅದರಿಂದ ಏನೋ ಅವ್ರನ್ನ ಕರ್ಸ್ಬಿಟ್ಟು ಕೂರ್ಸ್ಬಿಟ್ಟು ಅವ್ರಿಗೇನ್ ನಾವೇನು ಪಟ್ಟಾಭಿಷೇಕ ಮಾಡಿ ಕಳಿಸ್ತಕ್ಕಂತ ನಾವೇನು ನೋಟಿಸ್ ಏನ್ ಕೊಡಕ್ ಹೋಗುದಿಲ್ಲ. ಬಹಳ ತಾರ್ಕಿಕವಾಗಿ ಬಹಳ ಅತ್ಯಮೂಲ್ಯವಾದಂತ ಎವಿಡೆನ್ಸಸ್ ಗಳು ನಮ್ಗೆ ಸಿಕ್ಕ ತಕ್ಷಣ ಏನಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಕವಾದಂತ ವಿವರಣೆಗಳನ್ನ ಪಡ್ಕೊಳಕ್ ನಾವು ಕರೀಲೇಬೇಕಾಗ್ತದೆ. ಇಲ್ಲಾಂದ್ರೆ ಪೂರ್ಣ ತನಿಖೆ ಅಪೂರ್ಣ ಆಗೋಗ್ಬಿಡ್ತದೆ. ಆ ಕಾರಣಕ್ಕೆ ನಾವು ಹೊಸ ಏನು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವ ಕಾಲದಲ್ಲಿ ಹೊಸ ಸಾಕ್ಷಿಗಳು ನಮ್ಗೆ ದೊರೀತಾ ಇರ್ತಾವೋ, ಮತ್ತೆ ಬೇರೆ ಬೇರೆ ಇವು ಸರ್ಕಮ್ಸ್ಟೆನ್ಸಸ್ ಸಂಬಂಧಪಟ್ಟಂತಹ ವಿಚಾರಣೆಗಳನ್ನ ಇವಾಗಲೇನೆ ನಾವು ಬೇರೆ ಬೇರೆ ಸಂಬಂಧಪಟ್ಟಂತ ಮೂಲಗಳಿಂದ ಕಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಕ್ವಶನ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಪೂರ್ಣವಾದಂತ ತನಿಖೆ ಆಗ್ತದೆ. ಆ ಕಾರಣಕ್ಕೆ ನಮ್ಮನ್ನ ಇಷ್ಟೊಂದ್ ಸಾರಿ ಕರೀತಾ ಇದ್ದಾರೆ, ಈ ರದ್ನೆ ಮಾಡ್ಬಿಡಿ, ಇದು ಬೇಡವೇ ಬೇಡ ಅಂತ ಅನ್ನುವಂತ ಮನಸ್ಥಿತಿ ಇಟ್ಕೊಂಡು ಈ ತರ ಅವ್ರುಗಳು ನನ್ನ ಲೆಕ್ಕದಲ್ಲಿ ನ್ಯಾಯಾಲಯದ ಮುಂದೆ ಹೋಗ್ತಕ್ಕಂಥದ್ದು ಅದು ಕ್ಲೀನ್ ಹ್ಯಾಂಡ್ ಅಂತ ಅನ್ಸಲ್ಲ ನನಗೂ. ಯಾವ ಕಾರಣಕ್ಕೂ ಇದನ್ನೇ ಒಂದು ನೆಪವಾಗಿ ಇಟ್ಕೊಂಡು ರದ್ದು ಮಾಡ್ಬಿಡಿ, ನಮ್ಮನ್ನು ಸಿಕ್ಕಾಪಟ್ಟೆ ಕರೀತಾ ಇದ್ದಾರೆ, ಬಹಳ ಕೇಳ್ಬಿಟ್ಟಿದ್ದಾರೆ, ನಾವು ತುಂಬಾ ಹೇಳ್ಬಿಟ್ಟಿದೀವಿ, ಇನ್ ಆಗುದಿಲ್ಲ ಅಂತ ಅನ್ನುವಂಥದ್ದು ಜಸ್ಟ್ ಒಂದು ಪ್ರಮೇಯ ಅಷ್ಟೇ ಹೊರತು ಅದರಿಂದ ಇವ್ರಿಗೇನು ಉಪಯೋಗ ಆಗಲ್ಲ. ನನ್ನ ಲೆಕ್ಕದಲ್ಲಿ ಇವರು SIT ಅವ್ರ ಮುಂದೆ ಹೋಗ್ಲೇಬೇಕಾಗ್ತದೆ. ಅವ್ರು ಏನು ಕ್ರಮಗಳನ್ನ ಜರುಗಿಸ್ತಾರಲ್ಲ ಅದಕ್ಕೆ ಅದ್ರ ಕೆಳಗಡೆ ಅವರೆಲ್ಲ ಹೋಗ್ಲೇಬೇಕಾಗ್ತದೆ. ಯಾಕೆ ತಲೆ ತಪ್ಪಿಸ್ಕೊಂಡು ಆಡ್ತಾ ಇದ್ದಾರೆ ಇವರು? ಕಾಣಿಸ್ತಾನೆ ಇಲ್ಲ, ಎಲ್ಲೋ ಹೋಗಿ ಸೇರ್ಕೊಬಿಟ್ಟಿದ್ದಾರೆ, ಯಾವ್ದೋ ಸಮುದ್ರ ಮಂಥನ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಇವರು. ಏನೈತೆ? ಬೆಳಗ್ಗೆ ಎದ್ದಾದ್ರೆ ಅವರು ಮೊದಲು ಸರ್ಕಲ್ ಅಲ್ಲಿ ನಿಂತ್ಕೊಂಡು ಟವಲ್ ಹಾಕೊಂಡು ಕೂತ್ಕೋತಿದ್ರು. ಈ ಕದ್ದೋಡುವಂತದ್ದೇನಿದೆ, ನೇರವಾಗಿ ಬರ್ಬೇಕಲ್ವಾ ಅವರು? ಅಲ್ವಾ, ಮುಂಚೆ ಮಾತೆತ್ತಿದ್ರ ಪ್ರತಿಭಟನೆ, ಮಾತೆತ್ತಿದ್ರೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ಭಾಷಣ ಎಲ್ಲ ಇರ್ತಿತ್ತು. ಹೌದು, ಈಗಿಲ್ಲ. ಆ ಕಾರಣಕ್ಕೆ ನೋಡಿ, ಈಗ ಏಕಾಏಕಿ ಯಾವಾಗ ಇದು ಪೂರ್ಣ ಪ್ರಮಾಣದ ಸಾಕ್ಷ್ಯಾಧಾರಗಳು ಸಿಗ್ತಾ ಇದಾವೆ, ಆಮೇಲೆ ಷಡ್ಯಂತ್ರ ಮಾಡೋದೆಲ್ಲ ತನಿಖಾಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ, ಮತ್ತೆ ಪೂರ್ಣ ಪ್ರಮಾಣದ ಎಲ್ಲಾ ಸಾಕ್ಷ್ಯಾಧಾರಗಳು ತಿರುಗಿ ಬಿದ್ದಿದ್ದಾರೆ ನಮ್ಮ ವಿರುದ್ಧವಾಗಿ, ಎಲ್ಲ ಇವರೇ ಷಡ್ಯಂತ್ರ ಮಾಡಿದ್ರು ಅಂತ ಯಾವಾಗ ಹೇಳಿಕೆಗಳು ಕೊಡೋಕೆ ಶುರು ಮಾಡ್ಬಿಟ್ರು, ತಕ್ಷಣ ಎಲ್ಲ ಭೂಗತ ಆಗೋಕೆ ಶುರು ಆಗ್ಬಿಟ್ರು. ಕಾರಣ ಯಾಕೆ? ಅರೆ ನೀವುಗಳು ಅದನ್ನ ಸತ್ಯ ಇಲ್ಲ ಅಂತ ಅಂದೆ ಯಾರನ್ನೋ ಒಬ್ಬರನ್ನ ಕಟ್ಕೊಂಡು ಅವ್ರ ಪೂರಕವಾದಂತ ದತ್ತಾಂಶಗಳನ್ನ ಅವ್ರ ತಲೆಗೆಲ್ಲ ತುಂಬಿ ಇದೇ ತರ ನೀವೆಲ್ಲ ಅಲ್ಲಿ ಹೋಗಿ SIT ಮುಂದೆ ಪುಂಗಿ ಊದ್ಬೇಕು ಅಂತ ಹೇಳಿ ಊದಿಸಿ ಕೊನೆಗೆ ಅವ್ರ ಆತ್ಮಸಾಕ್ಷಿಯಾಗಿ ಹೊರಗಡೆಗೆ ಬಂದು ಇಲ್ಲ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ, ಹೇಳಿ ಮಾಡ್ಸಿದ್ರು, ನಮ್ಮನ್ನ ಈ ತರ ಹೇಳ್ಸಿದ್ರು, ಇದೆಲ್ಲ ಮಾಡಿದೆಲ್ಲ ತಪ್ಪು ಅಂತ ವಿವರಣೆಗಳನ್ನ ಕೊಟ್ಟಾದ ತಕ್ಷಣನೇ ಇವರೆಲ್ಲ ಎಲ್ಲೋ ಹೋಗಿ ಗುಹೆ ಸೇರ್ಕೊಬಿಟ್ರೆ ಅವರು ಗುಹೆ ಸೇರ್ಕೊಂಡು ಹಂಗೆ ಹೋಗಿ ಇವರು ನ್ಯಾಯಾಲಯಗಳ ಮುಂದೆ ಹೋಗ್ಬಿಟ್ಟು ನಮ್ದು ಬಹಳ ಶುದ್ಧ ಹಸ್ತರು ಅಂತ ಅನ್ನುವಂಥದ್ನ ನನ್ನ ಲೆಕ್ಕ
ಲೆಕ್ಕದಲ್ಲಿ ಇದು ಅಷ್ಟು ಒಳ್ಳೆಯ ಬೆಳವಣಿಗೆನೂ ಅಲ್ಲ, ನನ್ನ ಲೆಕ್ಕದಲ್ಲಿ ಇದು ಪೂರಕವಾದಂತದ್ದು ಅಲ್ಲ. ಇದರಲ್ಲಿ ಅವ್ರಿಗೆ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಅವರು ಸತ್ಯ ಇದ್ರಲ್ಲಿ ಆಚೆ ಬರುತ್ತೆ ಅಂತ ಅನಿಸ್ತದೆ ಅಜಿತ್ ಎಸ್ ಅವರೇ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.